ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಮ್ಸ್ ರೆಸಿಪಿ. ಇವತ್ತು ನವರಾತ್ರಿ ಮೊದಲನೇ ದಿನ ಆಗಿರೋದ್ರಿಂದ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿ ಅಂದಮೇಲೆ 9 ದಿನ ನೀವು ಆಚರಣೆ ಮಾಡ್ತಿದ್ದೀರಾ ಅಂದರೆ 9 ದಿನವೂ ಕೂಡ ಸಿಹಿ ಮಾಡೋದು ಎಲ್ಲರ ಮನೇಲೂ ಕಾಮನ್ ಅಂತ ಹೇಳ್ಬೋದು. ಹಾಗಾಗಿ 9 ದಿನ ಏನೇನು ಸ್ವೀಟ್ ಮಾಡ್ಬೋದು ಅನ್ನೋ ಒಂದು ಐಡಿಯಾ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನಿವತ್ತು 9 ಸ್ವೀಟ್ ರೆಸಿಪಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಬೇಗ ಮಾಡ್ಕೊಳ್ಳುವಂಥದ್ದು, ಮನೆಯಲ್ಲೇ ಇರುವ ಐಟಮಿಂದ ಹೇಗೆ ಡಿಫ್ರೆಂಟಾಗಿ ನೀವು 9 ದಿನವೂ ಸ್ವೀಟ್ ಮಾಡಿ ದೇವರಿಗೆ ನೈವೇದ್ಯ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನು ಬೀಟ್ರೂಟ್ ಬರ್ಫಿ ತೋರಿಸ್ತಾ ಇದ್ದೀನಿ. ಅದಕ್ಕೆ 2 ಚಮಚ ತುಪ್ಪ ಹಾಕ್ತಾ ಇದ್ದೀನಿ. ಅದಕ್ಕೆ ನಾನು 1 ಕಪ್ ಆಗೋಷ್ಟು ತುರಿದಿರೋ ಬೀಟ್ರೂಟ್ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಬೇಕು ಬೀಟ್ರೂಟ್ನ. ಅದಾದಮೇಲೆ 1 ಅರ್ಧ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ಇದ್ರ ಬದಲು ನೀವು ಒಣ ಕೊಬ್ಬರಿ ಕೂಡ ಹಾಕ್ಕೊಬೋದು ತುರಿದ್ಬಿಟ್ಟು. ಇದಾದಮೇಲೆ 1/4 ಕಪ್ ಆಗೋಷ್ಟು ಸಕ್ಕರೆ ಅಥವಾ 1 ಕಪ್ ಆಗೋಷ್ಟು ಸಕ್ಕರೆ, ನಿಮಗೆ ಹೇಗೆ ಸ್ವೀಟ್ ಬೇಕೋ ಅದ್ರ ಪ್ರಕಾರ ನೀವು ಸ್ವೀಟ್ನ ಇಲ್ಲಿ ಆ್ಯಡ್ ಮಾಡ್ಕೊಬೋದು. ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಆವಾಗ ಏನಾಗುತ್ತೆ, ಸಕ್ಕರೆ ಪಾಕ ಬರುತ್ತೆ, ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ, ಇವಾಗ 10 ನಿಮಿಷ ಆಗಿದೆ, ಸ್ವಲ್ಪ ಕುದ್ದು ಗಟ್ಟಿಯಾಗಿದೆ. ಇವಾಗ ನಾನು ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾ ಇದ್ದೀನಿ. 3 ಚಮಚ ಆಗೋಷ್ಟು ಕಂಡೆನ್ಸ್ಡ್ ಮಿಲ್ಕ್. ಇದನ್ನು ಹಾಕಿ ಚೆನ್ನಾಗಿ ಕೈ ಆಡಿಸಿ. ಮತ್ತು 1 ಅರ್ಧ ಚಮಚ ಆಗೋಷ್ಟು ಏಲಕ್ಕಿ ಪುಡಿ, 1 ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೀವು ಯಾವುದೇ ಸಿಹಿ ಪದಾರ್ಥಕ್ಕೆ 1 ಚಿಟಿಕೆ ಆಗೋಷ್ಟು ಉಪ್ಪು ಸೇರಿಸಿದ್ರೆ ಅದರ ಸ್ವೀಟ್ನೆಸ್ಸು ಹೆಚ್ಚು ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲ ಪದಾರ್ಥಕ್ಕೂ 1 ಚಿಟಿಕೆ ಆಗೋಷ್ಟು ಉಪ್ಪು ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಒಂದು 10-15 ನಿಮಿಷ ಆದಮೇಲೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ, ಗಟ್ಟಿಯಾಗುತ್ತೆ ತುಂಬ. ಇವಾಗ ನಾನು ಇದಕ್ಕೆ ಒಂದು ತುಪ್ಪ ಸವರಿರೋ ಒಂದು ಪಾತ್ರೆನ ತಗೊಂಡ್ಬಿಟ್ಟು ಅದಕ್ಕೆ ಅದನ್ನು ಹಾಕಿಬಿಟ್ಟು ಈ ಥರ ಮೇಲಿಂದ ಎಳ್ಳು ಉದುರಿಸಿದ್ದೀನಿ. ಇದು ಸುಮ್ಮನೆ ಚೆನ್ನಾಗಿ ಕಾಣಿಸ್ಲಿ ಅಂತ ಅಷ್ಟೇ, ಹಾಕಲೇಬೇಕು ಅಂತೇನಿಲ್ಲ. ಇದ್ರ ಬದಲು ನೀವು ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೊಬೋದು. ನೋಡಿ, ಇದು ಪೂರ್ತಿ ತಣ್ಣಗಾದ್ಮೇಲೆ ಈ ಥರ ಬರುತ್ತೆ. ಬೀಟ್ರೂಟ್ ಬರ್ಫಿ ರೆಡಿಯಾಗಿದೆ. ತುಂಬ ಈಸಿಯಾಗಿ ಬೇಗ ಮಾಡ್ಕೊಬೋದು. ಸೆಕೆಂಡ್ ರೆಸಿಪಿ, ನಾನಿಲ್ಲಿ ಹೆಸರುಬೇಳೆ ಪಾಯಸ ತೋರಿಸ್ತಾ ಇದ್ದೀನಿ. 2 ಚಮಚ ತುಪ್ಪಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕ್ಬಿಟ್ಟು ಹುರ್ಕೊಂಡು ತೆಗೆದಿಟ್ಕೊತಾ ಇದ್ದೀನಿ. ಫಸ್ಟಿಗೆ ಅದೇ ತುಪ್ಪದಲ್ಲಿ ಹೆಸರುಬೇಳೆ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಹೆಸರುಬೇಳೆ ಕೆಂಪುಗಾಗೋ ತನಕ ಹುರ್ಕೊಬೇಕು. ಕೆಂಪಗಾದ್ಮೇಲೆ ಅದಕ್ಕೆ ಬೇಯೋದಕ್ಕೆ ಎಷ್ಟು ನೀರು ಬೇಕು ನೋಡಿಬಿಟ್ಟು ಬೇಯಿಸ್ಕೊಬೇಕು ಕುಕ್ಕರಲ್ಲಿ. ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ನಾನು ಇನ್ನೊಂದು ದೊಡ್ಡ ಬಾಣಲೆಗೆ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಎಷ್ಟು ಸ್ವೀಟಿಗೆ ಎಷ್ಟು ಬೇಕೋ ಬೆಲ್ಲ, ಅಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಬದಲು ನೀವು ಸಕ್ಕರೆ ಕೂಡ ಉಪಯೋಗಿಸ್ಬೋದು. ಹಾಗೆ 1 ಕಪ್ ಆಗೋಷ್ಟು ತೆಂಗಿನಕಾಯಿ ಹಾಲು, ಕೋಕೋನಟ್ ಮಿಲ್ಕ್ ಹಾಕ್ತಾ ಇದ್ದೀನಿ. 1 ಅಥವಾ 2 ಕಪ್ ಆಗೋಷ್ಟು ಕೋಕೋನಟ್ ಮಿಲ್ಕ್ ಹಾಕಿದರೆ ತುಂಬ ರುಚಿಯಾಗಿ ಬರುತ್ತೆ ಪಾಯಸ. ಹಾಗೆ 1 ಅರ್ಧ ಕಪ್ ಆಗೋಷ್ಟು ಹಾಲಿನ ಕೆನೆ ಹಾಕ್ತಾ ಇದ್ದೀನಿ. ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕಿದು. ಚೆನ್ನಾಗಿ ಕುದ್ರೆ ಹೆಸರುಬೇಳೆ ಪಾಯಸ ತುಂಬ ರುಚಿಯಾಗಿ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಮೇಲಿಂದ 1-2 ಚಮಚ ತುಪ್ಪ ಹಾಕಿದರೆ, ಹಾಗೆ ನಾವು ಏನು ಹುರಿದಿಟ್ಕೊಂಡಿದ್ದೀವೋ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿದರೆ ಹೆಸರುಬೇಳೆ ಪಾಯಸ ಪಟಾಪಟ್ ಅಂತ ರೆಡಿ ಆಗುತ್ತೆ. ಮೂರನೇ ರೆಸಿಪಿ ಬೇಸನ್ ಲಡ್ಡು. ಮೊದಲಿಗೆ ಒಂದು ಬಾಣಲೆ ತಗೊಂಡಿದ್ದೀನಿ. ಅದರಲ್ಲಿ 1 ಅರ್ಧ ಕಪ್ ಆಗೋಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಅದಕ್ಕೆ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಬೇಕು. ಕಡಲೆ ಹಿಟ್ಟು ತುಪ್ಪದಲ್ಲಿ ಚೆನ್ನಾಗಿ ಗಮ್ ಅಂತ ಪರಿಮಳ ಬರೋ ತನಕ ಹುರ್ಕೊಬೇಕು. ಇದನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ, ಇಲ್ಲಾಂದರೆ ಕಡಲೆ ಹಿಟ್ಟು ಸೀದೋಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಹುರಿದಾಗಿದೆ. ಇದಕ್ಕೆ ನಾನು ಸಕ್ಕರೆ ಪುಡಿ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸಕ್ಕರೆ ಪುಡಿನೇ ಹಾಕಬೇಕು, ನೀವು ಇಡೀ ಸಕ್ಕರೆ ಹಾಕಿದರೆ ಬರೋದಿಲ್ಲ. ಹಾಗಾಗಿ ಸಕ್ಕರೆ ಪುಡಿ ಸೇರಿಸ್ಬೇಕಾಗುತ್ತೆ. 1/4 ಕಪ್ ಅಷ್ಟು ಸಕ್ಕರೆ ಪುಡಿ ಸೇರಿಸ್ಬಿಟ್ಟು, ನಾನೇನು ಮೊದಲಿಗೆ ತುಪ್ಪ ಬಳಸಿದ್ನಲ್ಲ ಅದರಲ್ಲೇ ಸ್ವಲ್ಪ ಉಳಿಸಿ ಇಟ್ಕೊಂಡಿದ್ದೆ, ಅದೇ ತುಪ್ಪನ ಇವಾಗ ಮತ್ತೆ ಹಾಕಿದ್ದೀನಿ. ಇದಕ್ಕೆ ಇವಾಗ ನಾನು 1/4 ಕಪ್ ಆಗೋಷ್ಟು ಹಾಲು ಸೇರಿಸ್ತಾ ಇದ್ದೀನಿ. ಹಾಲು ಹಾಕ್ಬಿಟ್ಟು ನೀವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದರೆ ಆಯಿತು ಅಷ್ಟೇ. ಇವಾಗ ಇದು ರೆಡಿಯಾಗಿದೆ. ಸ್ವಲ್ಪ ಬಿಸಿ ಇರಬೇಕಾದ್ರೇ ಉಂಡೆ ಕಟ್ಟಿ ಇಟ್ಟರೆ ಬೇಸನ್ ಲಡ್ಡು ರೆಡಿಯಾಗುತ್ತೆ. ಪೂರ್ತಿ ತಣ್ಣಗಾಗೋ ತನಕ ಬಿಡಬಾರ್ದು, ಬೇಗನೆ ಉಂಡೆ ಕಟ್ಟಿ ಇಡಬೇಕು. ಮೇಲ್ಗಡೆಯಿಂದ 1 ದ್ರಾಕ್ಷಿ ಇಟ್ಟಿದ್ದೀನಿ, ನೀವು ಯಾವುದೇ ಡ್ರೈ ಫ್ರೂಟ್ಸ್ ಕೂಡ ಇಡ್ಬೋದು. ಇಷ್ಟೇ ಸಿಂಪಲ್ಲಾಗಿ ಕ್ವಿಕ್ಕಾಗಿ ರೆಡಿಯಾಗುತ್ತೆ ಬೇಸನ್ ಲಡ್ಡು. ನೆಕ್ಸ್ಟ್ ರೆಸಿಪಿ ಬಂದು ಇದು ಮೂಂಗ್ ದಾಲ್ ಹಲ್ವಾ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಹೆಸರುಬೇಳೆ 1 ಕಪ್ ಆಗೋಷ್ಟು ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ರುಬ್ಬಿಟ್ಕೊಬೇಕು. ಈ ಕಡೆ ನಾನು ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಹುರ್ಕೊತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿ
ಎಲ್ಲ ಸ್ವೀಟಿಗೂ ಕಾಮನ್ ಆಗಿ ಉಪಯೋಗಿಸ್ತಾರೆ, ಹಾಗಾಗಿ ಎಲ್ಲ ಸ್ವೀಟಲ್ಲೂ ಇದು ಬಂದೇ ಬರುತ್ತೆ. ಮತ್ತು ನಾನು ಒಂದು 4 ಚಮಚ ಆಗೋಷ್ಟು ತುಪ್ಪಕ್ಕೆ ಇವಾಗ ಏನು ನಾನು ಹೆಸರು ಬೇಳೆನ ರುಬ್ಬಿ ಇಟ್ಕೊಂಡಿದ್ದೀನಲ್ವ, ನೆನೆಸಿಟ್ಕೊಂಡಿರೋದನ್ನ ರುಬ್ಬಿ ಇದಕ್ಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಈ ಥರ ಕೈ ಆಡಿಸ್ಬೇಕು. ತುಪ್ಪದಲ್ಲಿ ಚೆನ್ನಾಗಿ ಇದು ಬೇಯುತ್ತೆ, ಕೈ ಬಿಡದೆ ಕೈ ಆಡಿಸ್ತಾ ಇರಬೇಕಿದು. ಸ್ವಲ್ಪ ಒಂದು ಅರ್ಧ ಕಪ್ ಆಗೋಷ್ಟು ಹಾಲು ಹಾಕಿ ಒಂದು 5 ನಿಮಿಷ ಆದಮೇಲೆ ಅರ್ಧ ಕಪ್ ಅಷ್ಟು ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕು. ಈಗ ಸಾಫ್ಟಾಗಿ ಬರುತ್ತೆ ನೋಡಿ, ಇದು ಬೆಂದಿರೋ ನಿಮಗೆ ಗೊತ್ತಾಗ್ತಾ ಇದೆ ನೋಡ್ತಾ ಇದ್ರೇ. ಇದಕ್ಕೆ ಇವಾಗ ನಾನು 3 ಚಮಚ ತುಪ್ಪ ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ಬೆಲ್ಲ ಅಥವಾ ಬೆಲ್ಲದ ಪುಡಿ, ಸಕ್ಕರೆ ಏನು ಬೇಕಾದರೂ ನೀವು ಸೇರಿಸ್ಕೊಬೋದು. ನಾನಿಲ್ಲಿ ಬೆಲ್ಲದ ಪುಡಿ ಸೇರಿಸಿದ್ದೀನಿ. ಬೆಲ್ಲದ ಪುಡಿ ಸೇರಿಸಾದ್ಮೇಲೂ ನೀವು ಈ ಥರ ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಬೋದು ಇಲ್ಲಿ. ನೋಡಿ ತುಪ್ಪ ಎಲ್ಲ ಸೈಡಲ್ಲಿ ಬಿಟ್ಟಿದೆ. ಇವಾಗ ನಾನು ಡ್ರೈ ಫ್ರೂಟ್ಸ್ ಸೇರಿಸ್ಬಿಟ್ಟು ಆಫ್ ಮಾಡಿದ್ದೀನಿ ಗ್ಯಾಸ್ ಫ್ಲೇಮ್ನ. ಇಷ್ಟೇ, ಇದು ತುಂಬ ಸಿಂಪಲ್ಲಾಗಿ ಬೇಗ ರೆಡಿ ಆಗುತ್ತೆ. ನೆಕ್ಸ್ಟು ಬಾದಾಮ್ ಪೌಡರ್ ಲಡ್ಡು. ಇದು ಕೂಡ ತುಂಬ ಇನ್ಸ್ಟೆಂಟಾಗಿ ಮಾಡ್ಕೊಬೋದು. ನೀವು ಒಂದು 10ರಿಂದ 15 ನಿಮಿಷದಲ್ಲಿ ರೆಡಿ ಆಗುತ್ತೆ. ಫಸ್ಟು ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಕಂಡೆನ್ಸ್ಡ್ ಮಿಲ್ಕ್ ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಕುದಿಸ್ಕೊಬೇಕು. ಈ ಥರ ಕುದಿ ಬರೋ ತನಕ ಒಂದು 5 ನಿಮಿಷ ತನಕ ಕುದಿಸ್ಕೊಂಡ್ರೆ ಈ ಥರ ಆಗುತ್ತೆ. ಇದಕ್ಕೆ ನಾನು ಇವಾಗ ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ. ಇದಿಲ್ಲ ಅಂದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ನಾನು MTR ಅವ್ರದ್ದು ಬಾದಾಮ್ ಪೌಡರ್ ತಗೊಂಡಿದ್ದೀನಿ. ಒಂದು 250 ಗ್ರಾಮ್ ಆಗೋಷ್ಟು ತಗೊಂಡಿದ್ದೀನಿ. ಅದಷ್ಟೂ ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಸಕ್ಕರೆ ಏನು ಉಪಯೋಗಿಸಿಲ್ಲ ನಾನು, ಯಾಕಂದರೆ ಬಾದಾಮ್ ಪೌಡರಲ್ಲೇ ಸಿಹಿ ಅಂಶ ಇರುತ್ತೆ, ಹಾಗಾಗಿ ನಾನು ಸಕ್ಕರೆ ಹಾಕ್ತಾಯಿಲ್ಲ. ಬರೀ ಕಂಡೆನ್ಸ್ಡ್ ಮಿಲ್ಕು ಹಾಗೆ ಬಾದಾಮ್ ಪೌಡ್ರ್ ಹಾಕಿದ್ದೀನಿ. ನೋಡಿ, ಇದಿವಾಗ ಒಂದು 15ರಿಂದ 20 ನಿಮಿಷ ಆದರೆ ಈ ಥರ ಹದ ಬರುತ್ತೆ. ಇಷ್ಟ ಆದರೆ ಸಾಕು. ಇದನ್ನು ನಾನು ಒಂದು ಬಾದಾಮ್ ಪೌಡ್ರ್ ಹಾಕಿರೋ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ಇದು ಸ್ವಲ್ಪ ತಣ್ಣಗಾಗೋ ತನಕ ಒಂದು 5 ನಿಮಿಷ ಬಿಟ್ಟರೆ ಸ್ವಲ್ಪ ತಣ್ಣಗಾಗುತ್ತೆ. ತಣ್ಣಗಾದ್ಮೇಲೆ ಇದನ್ನು ಉಂಡೆ ಕಟ್ಕೊಬೇಕು. ನೋಡಿ ತಣ್ಣಗಾಗಿದೆ. ಇಲ್ಲಿ ಸ್ವಲ್ಪ ನಾನು ಡೆಸಿಕೇಟೆಡ್ ಕೋಕೋನಟ್ ತಗೊಂಡಿದ್ದೀನಿ. ಅದನ್ನು ಈ ಥರ ಉಂಡೆ ಕಟ್ಬಿಟ್ಟು ಅದರಲ್ಲಿ ರೋಲ್ ಮಾಡಿದ್ರೆ ಮೇಲ್ಗಡೆ ನಿಮಗೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ ಈ ಥರ ಬರುತ್ತೆ. ಅದರ ಮೇಲೆ ಬಾದಾಮ್ ಇಟ್ಟು ನಾನು ಡೆಕೋರೇಷನ್ ಮಾಡಿದ್ದೀನಿ ಅಷ್ಟೇ. ನೋಡಿ ಎಷ್ಟು ರಸಭರಿತವಾದ ಬಾದಾಮ್ ಲಡ್ಡು ರೆಡಿಯಾಗಿದೆ. ತುಂಬ ಬೇಗ ಮಾಡ್ಕೊಬೋದು. ನೆಕ್ಸ್ಟ್ ರೆಸಿಪಿ ಕ್ಯಾರೆಟ್ ಕೀರ್. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಹಾಲು ತಗೊಂಡಿದ್ದೀನಿ. ಸ್ವಲ್ಪ ಕೆನೆಭರಿತವಾದ ಹಾಲು ತಗೊಂಡಿದ್ದೀನಿ. ಅದಕ್ಕೆ ಕ್ಯಾರೆಟ್ ಕಟ್ ಮಾಡಿರುವಂಥದ್ದು ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕ್ಯಾರೆಟ್ ಈ ಹಾಲಲ್ಲಿ ಬೇಯಬೇಕು. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದು. ಇದನ್ನು ಪೂರ್ತಿ ತಣ್ಣಗಾದ್ಮೇಲೆ ರುಬ್ಕೊಬೇಕು. ರುಬ್ಬಬೇಕಾದ್ರೆ ನಾನು ಸ್ವಲ್ಪ ಬಾದಾಮಿ ಹಾಗೆ ಸಕ್ಕರೆ ಸೇರಿಸ್ಬಿಟ್ಟು ರುಬ್ತಾ ಇದ್ದೀನಿ. ನೈಸಾಗಿ ರುಬ್ಕೊಬೇಕು. ಇವಾಗ ಅದೇ ಏನು ನಾವು ಬೇಯಿಸ್ಕೊಂಡಿದ್ದೀವಲ್ಲ ಅದೇ ಪಾತ್ರೆಗೆ ಹಾಕ್ಬಿಟ್ಟು 1 ಕಪ್ ಮತ್ತೆ ಹಾಲು ಹಾಕ್ಬಿಟ್ಟು ನಾನಿವಾಗ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ತುಂಬ ಬೇಗ ರೆಡಿ ಆಗುತ್ತೆ ಇದು. 5 ನಿಮಿಷದಲ್ಲಿ ನೀವು ಮಾಡ್ಕೊಬೋದು. ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಸಕ್ಕರೆ ಇನ್ನೊಂದು ಸ್ವಲ್ಪ ಬೇಕಂದರೆ ಎಕ್ಸ್ಟ್ರಾ ಕೂಡ ಹಾಕ್ಕೊಬೋದು. ಸಿಹಿ ಹೇಗಿದೆ ನೋಡಿಬಿಟ್ಟು ಆ ಥರ ಹಾಕ್ಕೊಂಡು ಉಪಯೋಗಿಸ್ಬೋದು. ನೋಡಿ ಇವಾಗ ಇದು ಕುದಿ ಬಂದಿದೆ. ಇಷ್ಟೇ, ಇದು 5ರಿಂದ 10 ನಿಮಿಷದಲ್ಲಿ ರೆಡಿಯಾಗುವಂಥ ಕ್ಯಾರೆಟ್ ಕೀರ್ ರೆಡಿಯಾಗಿದೆ. ಮೇಲ್ಗಡೆಯಿಂದ ಸ್ವಲ್ಪ ಬಾದಾಮಿ ಇಟ್ಬಿಟ್ಟು ಡೆಕೋರೇಷನ್ ಮಾಡಿದ್ದೀನಿ. ನೆಕ್ಸ್ಟು ನಾನು ಖರ್ಜೂರದ ಪಾಯಸ ತೋರಿಸ್ತಾ ಇದ್ದೀನಿ. ಇದು ಕೂಡ ಬೇಗ ಮಾಡ್ಕೊಳ್ಳೋ ಅಂಥದ್ದು, ಹಾಗೆ ಹೆಲ್ದಿ ಕೂಡ. ಖರ್ಜೂರನ ಸ್ವಲ್ಪ ನೆನೆಸಿಟ್ಕೊಳ್ಬೇಕು. ಒಂದು 10ರಿಂದ 15 ಖರ್ಜೂರನ ನೆನೆಸಿಟ್ಕೊಂಡು ರುಬ್ಕೊಂಡಿದ್ದೀನಿ. ಇನ್ನೊಂದು ಪಾತ್ರೆಗೆ ನಾನು 2 ಚಮಚ ಆಗೋಷ್ಟು ತುಪ್ಪ ಹಾಕಿಬಿಟ್ಟು ದ್ರಾಕ್ಷಿ, ಕಪ್ಪು ದ್ರಾಕ್ಷಿ ಅಂತ ಹೇಳ್ತಾರಲ್ಲ ಅದನ್ನು ತೊಗೊಂಡ್ಬಿಟ್ಟು ಹುರ್ಕೊತಾ ಇದ್ದೀನಿ. ನೀವು ಯಾವುದೇ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೊಬೋದು, ಇದೇ ಹಾಕಬೇಕು ಅಂತ ಇಲ್ಲ. ಅದು ಸ್ವಲ್ಪ ಹುರಿದಾದ್ಮೇಲೆ ನಾವೇನು ರುಬ್ಕೊಂಡಿದ್ದೀವಲ್ಲ ಮಿಶ್ರಣ, ಖರ್ಜೂರ ನೆನೆಸಿ ರುಬ್ಕೊಂಡಿರೋದು ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು ಕಪ್ ಆಗೋಷ್ಟು ಹಾಲು, ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ಹಾಲು ಹಾಕ್ಕೊಬೋದು. ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಏನೂ ಬೇಕಾಗೋದಿಲ್ಲ. ತುಂಬ ಸ್ವೀಟಾಗಿರುತ್ತಲ್ವ ಖರ್ಜೂರ, ಹಾಗಾಗಿ ಅದರಲ್ಲೇ ಸಾಕಾಗೋಗುತ್ತೆ. ಅದಕ್ಕೆ ನಾನು ಹೇಳಿದ್ದು ಹೆಲ್ದಿಯಾಗಿರೋ ಒಂದು ಪಾಯಸ ಅಂತ ಇದು. ಇದನ್ನು ಖಂಡಿತ ನೀವು ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಹಾಕಿದರೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ನೆಕ್ಸ್ಟು ಡ್ರೈ ಫ್ರೂಟ್ಸ್ ಬರ್ಫಿ ತೋರಿಸ್ತಾ ಇದ್ದೀನಿ.
ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಾಗುತ್ತೆ, ಹಾಗೆ ಟೈಮ್ ಕೂಡ ಸ್ವಲ್ಪ ಹಿಡಿಯುತ್ತೆ, ಜಾಸ್ತಿನೇ ಬೇಕಾಗುತ್ತೆ. ನೋಡಿ ಇಷ್ಟೆಲ್ಲ ನಾನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಹಾಗೆ ಖರ್ಜೂರದ ಪೇಸ್ಟು ತೊಗೊಂಡಿದ್ದೀನಿ. ಬಾದಾಮ್ ಹಾಕ್ಬಿಟ್ಟು ಹುರ್ಕೊತಾ ಇದ್ದೀನಿ. ಎಲ್ಲದನ್ನು ಸಪ್ರೇಟಾಗಿ ಹುರ್ಕೊಬೇಕಾಗುತ್ತೆ, ಹಾಗಾಗಿ ಇದು ಟೈಮ್ ಸ್ವಲ್ಪ ತಗೊಳುತ್ತೆ. ಇಲ್ಲಾಂದರೆ ತುಂಬ ಈಸಿಯಾಗಿ ಮಾಡ್ಕೊಬೋದು, ಒಂದು 5ರಿಂದ 10 ನಿಮಿಷದಲ್ಲಿ ಮಾಡ್ಕೊಬೋದು. ಈ ಹುರಿಯೋ ಟೈಮ್ ಬಿಟ್ಟರೆ 5ರಿಂದ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಏನೇನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಲ್ವ ಅದೆಲ್ಲ ಹುರ್ಕೊತಾ ಇದ್ದೀನಿ. ಬಾದಾಮಿ, ಗೋಡಂಬಿ, ಪಿಸ್ತಾ, ಹಾಗೆ ವಾಲ್ನಟ್ಸ್, ಫ್ಲ್ಯಾಕ್ಸ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಎಲ್ಲದನ್ನೂ ಹಾಕಿ ಹುರ್ಕೊತಾ ಇದ್ದೀನಿ. ನೋಡಿ ಹುರಿದು ರೆಡಿಯಾಗಿದೆ, ಇವಾಗ ಚೆನ್ನಾಗಿದ್ದು ಹುರಿದಿದೆ. ಇವಾಗ ಒಂದು 3ರಿಂದ 4 ಚಮಚವಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಆ ತುಪ್ಪಕ್ಕೆ ನಾನು ಖರ್ಜೂರದ ಪೇಸ್ಟ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಸಕ್ಕರೆ ಅಥವಾ ಬೆಲ್ಲ ಏನೇನು ಉಪಯೋಗಿಸಿಲ್ಲ, ಬರೀ ಖರ್ಜೂರದ ಪೇಸ್ಟಲ್ಲಿ ಈ ಡ್ರೈ ಫ್ರೂಟ್ಸ್ ಬರ್ಫಿ ಮಾಡಿದ್ದೀನಿ. ಹಾಗಾಗಿ ಖರ್ಜೂರದ ಪೇಸ್ಟ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಹುರ್ಕೊತಾ ಇದ್ದೀನಿ ತುಪ್ಪದಲ್ಲಿ. ಈ ಪೇಸ್ಟ್ನ ತುಂಬ ಗಟ್ಟಿಯಾಗಿ ಇಟ್ಕೊಂಡಿರಬೇಕು, ನೀರು ಸೇರಿಸಿ ಪೇಸ್ಟ್ ಮಾಡಿಕೊಂಡ್ರೆ ಬರೋದಿಲ್ಲ. ನೋಡಿ ಪೇಸ್ಟಿಗೆ ಇವಾಗ ಸ್ವಲ್ಪ ತುಪ್ಪದಲ್ಲಿ ಹುರಿದಾದ್ಮೇಲೆ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಎಲ್ಲದೂ ಹೊಂದ್ಕೊಳ್ಳೋ ತನಕ ಮಿಕ್ಸ್ ಮಾಡಿದರೆ ಆಯ್ತಷ್ಟೇ. ಅದಾದಮೇಲೆ ನಾನೊಂದು ಬಟರ್ ಪೇಪರಲ್ಲಿ ಈ ಥರ ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಶೇಪ್ ಮಾಡಿ ಇಟ್ಕೊಬೋದು. ನಾನಿಲ್ಲಿ ಬಟರ್ ಪೇಪರ್ನ ಈ ಥರ ಯೂಸ್ ಮಾಡಿಬಿಟ್ಟು ರೋಲ್ ಮಾಡ್ತಾಯಿದ್ದೀನಿ. ಹಾಗಾಗಿ ಈ ಥರ ರೋಲ್ ಮಾಡಿಬಿಟ್ಟು ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಅದಾದಮೇಲೆ ಈ ಥರ ಗಟ್ಟಿ ಆಗುತ್ತೆ, ಅದು ಈಸಿಯಾಗಿ ಕಟ್ ಮಾಡ್ಕೊಬೋದು ನೀವು ರೋಲಾಗಿ. ತುಂಬ ಈಸಿಯಾಗಿ ಡ್ರೈ ಫ್ರೂಟ್ಸ್ ಬರ್ಫಿ ಮಾಡ್ಕೊಬೋದು, ಟೇಸ್ಟಿಯಾಗಿ ಕೂಡ ಇರುತ್ತೆ, ಹೆಲ್ದಿ ಕೂಡ. ನೆಕ್ಸ್ಟ್ ನಾನು ಖರ್ಜೂರದ ಹೋಳಿಗೆ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ ಎಲ್ಲ ತಿಂದಿರ್ತೀರ, ಖರ್ಜೂರದ ಹೋಳಿಗೆ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಖಂಡಿತ ಈ ನವರಾತ್ರಿಗೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಗೋಧಿ ಹಿಟ್ಟು ಬಳಸ್ತಾ ಇದ್ದೀನಿ, ಮೈದಾ ಬಳಸಿಲ್ಲ ಕಣಕೆ ಮಾಡೋದಕ್ಕೆ. ಗೋಧಿ ಹಿಟ್ಟಲ್ಲಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಗೋಧಿ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ನಾದಿ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರಾಗಿಯೇ ಕಲಿಸ್ಕೊಬೇಕು. ಇದನ್ನು ಕಲಸಿ ಒಂದು ಗಂಟೆಯಿಂದ 1.5 ಗಂಟೆ ತನಕ ನೆನೆಯೋದಕ್ಕೆ ಬಿಡಬೇಕು. ಚೆನ್ನಾಗಿ ನೆನೆಬೇಕಿದು, ಎಷ್ಟು ನೀವು ಹೊತ್ತು ನೆನೆಸ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ಖರ್ಜೂರ ನೆನೆಸಿಟ್ಕೊಂಡಿದ್ದೀನಿ, ಅದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಖರ್ಜೂರದ ಪೇಸ್ಟ್ನ ಇವಾಗ ನಾವು ಸ್ವಲ್ಪ ಹುರಿದ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ. ಹಾಗಾಗಿ ನಾನು 2 ಚಮಚ ಅಥವಾ 1.5 ಚಮಚ ಆಗೋಷ್ಟು ಗೋಧಿ ಹಿಟ್ಟನ್ನ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ ಫಸ್ಟು. ಅದಾದಮೇಲೆ ಇದೇನು ಖರ್ಜೂರದ ಪೇಸ್ಟ್ ಇದೆ ಅಲ್ವಾ, ಇದನ್ನು ಹಾಕ್ತಾಯಿದ್ದೀನಿ. ಇದು ಹೂರಣ ರೆಡಿ ಮಾಡ್ಕೊಳ್ಳೋದಕ್ಕೆ. ನೀವು ಡೈರೆಕ್ಟಾಗಿ ಖರ್ಜೂರದ ಪೇಸ್ಟ್ನ ಹೂರಣ ಥರ ಮಾಡೋದಕ್ಕೆ ಆಗೋದಿಲ್ಲ, ಹಾಗೆ ತುಂಬ ಗಟ್ಟಿ ಬರೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ 1-2 ಚಮಚ ಆಗೋಷ್ಟು ಗೋಧಿ ಹಿಟ್ಟು ಸೇರಿಸ್ಬಿಟ್ಟು ಅದನ್ನು ಹೂರಣದ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ಥರ 2 ಬಟರ್ ಪೇಪರ್ನ ಯೂಸ್ ಮಾಡ್ತಾಯಿದ್ದೀನಿ ತಟ್ಟೋದಕ್ಕೆ. ನೀವು ಡೈರೆಕ್ಟಾಗಿ ಚಪಾತಿ ಥರ ಲಟ್ಟಿಸ್ತೀರಾ ಅಂದರೆ ನೀವು ಆ ಥರ ಕೂಡ ಲಟ್ಟಿಸ್ಬೋದು, ಬಟ್ ಇದು ಈಸಿಯಾದ ಒಂದು ಮೆಥಡ್ ಹೋಳಿಗೆ ಮಾಡೋದು. ನೋಡಿ ಇದು ಕಣಿಕೆ ರೆಡಿಯಾಗಿದೆ. ಈ ಕಣಿಕೆನ ಇವಾಗ ನಾನು ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಇದರೊಳಗೆ ಹೂರಣ ತುಂಬ್ತೀನಿ. ಈ ಥರ ಹೂರಣನ ಇಟ್ಬಿಟ್ಟು ನೀಟಾಗಿ ತುಂಬ್ಕೊತಾ ಇದ್ದೀನಿ. ಇದೊಂದು ತುಂಬ ಸುಲಭವಾದ ಹೋಳಿಗೆ ಮಾಡುವ ವಿಧಾನ. ನೀವು ಯಾರು ಬೇಕಾದರೂ ಹೋಳಿಗೆ ಮಾಡೋಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಈ ಥರ ಹೋಳಿಗೆ ಟ್ರೈ ಮಾಡ್ಬೋದು. ಇದನ್ನು ಬರೀ ಖರ್ಜೂರದ ಹೋಳಿಗೆ ಅಂತಲೇ ಇಲ್ಲ, ನೀವು ಕಾಯಿ ಹೋಳಿಗೆ ಅಥವಾ ಬೇಳೆ ಹೋಳಿಗೆಗೂ ಕೂಡ ಈ ಥರ ಮೆಥಡ್ನ ಯೂಸ್ ಮಾಡ್ಬೋದು. ನೋಡಿ ಈ ಥರ 2 ಪೇಪರ್ನ ಇಟ್ಬಿಟ್ಟು ಈ ಥರ ತಟ್ಕೊಬೋದು ಈಸಿಯಾಗಿ, ಕೈಗೆ ಕೂಡ ಅಂಟೋದಿಲ್ಲ. ಹಾಗೆ ನಿಮಗೆ ಈಸಿಯಾಗಿ ತೆಗೆದುಬಿಟ್ಟು ತವಾ ಮೇಲೆ ಹಾಕೋದಕ್ಕೂ ಕೂಡ ಈಸಿಯಾಗಿ ಬರುತ್ತೆ. ನೀವೆಷ್ಟು ತೆಳ್ಳಗೆ ಬೇಕಾದರೂ ಇದನ್ನು ಮಾಡ್ಕೊಬೋದು. ಸ್ವಲ್ಪ ನಾನು ಇಲ್ಲಿ ಎಣ್ಣೆ ಸವರ್ತಾ ಇದ್ದೀನಿ ಕಾವಲಿಗೆ. ಅದಾದಮೇಲೆ ಇವಾಗ ಇದನ್ನು ಅದ್ರ ಮೇಲೆ ಹಾಕಿ ಬೇಯಿಸಿದರೆ ಆಯಿತು ಅಷ್ಟೇ. ನೋಡಿ ಎಷ್ಟು ತೆಳ್ಳಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ನೋಡ್ಬೋದು. ನೋಡಿ ಈಸಿಯಾಗಿ ಬರುತ್ತೆ, ಒಂದು ಸ್ವಲ್ಪನೂ ಕೂಡ ಹಿಡ್ಕೊಳ್ಳೋದಿಲ್ಲ. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಇದನ್ನು ಲಟ್ಟಿಸ್ಕೊಬೋದು. ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು. ನಾವಿಲ್ಲಿ ಸಕ್ಕರೆ ಅಥವಾ ಬೆಲ್ಲ ಏನೂ ಉಪಯೋಗಿಸಿಲ್ಲ, ಬರೀ ಖರ್ಜೂರದಲ್ಲಿ ಹೋಳಿಗೆ ಮಾಡಿರೋದು. ನೋಡಿ ತುಂಬ ರುಚಿಯಾಗಿರುತ್ತೆ, ನೋಡೋದಕ್ಕೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೂಡ ಇರುತ್ತೆ. ನಿಮಗೆಲ್ಲ ಈ 9 ಸ್ವೀಟ್ ರೆಸಿಪೀಸ್ ನವರಾತ್ರಿ ಸ್ಪೆಷಲ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತೀನಿ. ಹಾಗೆ ನಾನು ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.